ಪ್ರೇಮದ ಊರಲ್ಲಿ ಆ್ಯಕ್ಚುಲಿ ಟೀಸರ್ ನೋಡಿದ ತಕ್ಷಣ ತುಂಬ ಎಮೋಷ್ನಲ್ ಆದೆ ನಾನು. ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ಫಸ್ಟ್ ಪ್ರೇಮದ ಊರಲ್ಲಿ ವಸಂತ ಪಾತ್ರ ಬಗ್ಗೆ ನನಗೆ ಮನೋಜ್ ಸರ್ ಬ್ರೀಫಾಗಿ ಹೇಳಿದಾಗ, ಟು ಬಿ ಫ್ರ್ಯಾಂಕ್ ನನಗೆ ಪರ್ಸ್ನಲಾಗಿ ಹೆಂಗೆ ಫೀಲ್ ಆಗಿತ್ತು ಅಂದರೆ, ಈ ಬೇಸಿಗೆಗಾಲ ಮುಗಿದು ವಸಂತ ಕಾಲದಲ್ಲಿ ಒಂದು ಮರ ತುಂಬ ಫ್ಲವರ್ಸ್ ಇರುತ್ತೆ. ಆ ಮರದ ಮುಂದೆ ನಿಂತ್ಕೊಂಡಾಗ ಅದೊಂದು ಫೀಲ್ ಆಗುತ್ತೆ ಗೊತ್ತಾ, ವಾಹ್ ಏನು ಚೆನ್ನಾಗಿದೆ ಅಂತ. ಸೊ ಎಕ್ಸಾಕ್ಟ್ ಫೀಲ್ ನನಗಾಗಿದ್ದು ವಸಂತ ಪಾತ್ರ ಕಂಪ್ಲೀಟಾಗಿ ಕೇಳಿಸ್ಕೊಂಡಾಗ. ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಪಾತ್ರ. ಇನ್ನು ಸಿನಿಮಾ ಬಗ್ಗೆ ಅಂತೂ ನೀವೇ ಟೀಸರ್ ನೋಡಿದ್ರಿ ಇವಾಗ, ಔಟ್ಪುಟ್ ಹೇಗೆ ಬಂದಿದೆ ಅಂತ. ಆ್ಯಕ್ಚುಲಿ ಸಿಂಪಲಾಗಿ ಹೇಳಬೇಕಂದ್ರೆ ನನಗೆ ಸಿನಿಮಾ ಸ್ಟೋರಿ ಐ ವಾಸ್ ವೇಟಿಂಗ್ ಆ ಥರ ಒಂದು ಕತೆ ಮಾಡಬೇಕು ನಾನು ಅಂತ. ಆ ಕತೆ ಬಗ್ಗೆ ಸಿಂಪಲಾಗಿ ಹೇಳಬೇಕಂದ್ರೆ, ಈ ಕಾಮನ ಬಿಲ್ಲಲ್ಲಿ 7 ಬಣ್ಣ ಆ್ಯಕ್ಚುಲಿ ಒಂದೊಂದು ಭಾವನೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಷ್ಟು ಭಾವನೆಗಳು ತುಂಬಿರುವಂಥ ಕತೆ ಅದು ಪ್ರೇಮದ ಊರಲ್ಲಿ. ಸುಂದರವಾದ ಪ್ರೇಮದ ಕತೆ ಅದು. ಸೊ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ರಿಲೀಸ್ ಬೇಗ ಆಗಲಿ ಅಂತ. ತುಂಬ ಅದ್ಭುತವಾದ ಕತೆ. ಆ್ಯಕ್ಚುಲಿ ಒಬ್ರೊಬ್ರ ಹತ್ರ ಒಂದೊಂದು ಕಲ್ತಿದ್ದೀನಿ ನಾನು. ರಂಗಣ್ಣ ರಘು ಸರ್ ಆ್ಯಕ್ಚುಲಿ ನಾನು ತುಂಬ ದೊಡ್ಡ ಅಭಿಮಾನಿ ಅವ್ರದ್ದು. ಸೊ ಈ ಮೂವಿಲಿ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ತುಂಬ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾನು. ಸೊ ಫಸ್ಟ್ ಏನು ಕಲಿತೆ ಅಂದರೆ, ಆ್ಯಕ್ಟಿಂಗ್ ಅಂದಾಗ ಬರೀ ನಾವು ಒಬ್ಬರೇ ಆ್ಯಕ್ಟ್ ಮಾಡೋದಲ್ಲ. ಸೊ ಇವಾಗ ಅವರು ಸ್ಪಾಂಟೇನಿಯಸ್ ಆಗಿ ಒಂದು ಹೈಫೈ ಕೊಡೋದಾಗಲಿ, ಸ್ಪಾಂಟೇನಿಯಸ್ ಆಗಿ ಹಿಂಗೆ ಭುಜದ ಮೇಲೆ ಕೈ ಇಟ್ಕೊಂಡು ಮಾತಾಡೋದಾಗಲಿ, ನನಗೆ ಇವಾಗ ಒಂದೊಂದು ಸೆಕೆಂಡ್ ನರ್ವಸ್ ಆಗ್ತಾಯಿದೆ. ಬಟ್ ಆ ಇನ್ಸ್ಟೆಂಟ್ ರಿಯಾಕ್ಟ್ ಮಾಡ್ತೀವಲ್ಲ ನಾವು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಫಸ್ಟ್ ನಾನು ಸರಿಂದ ಕಲಿತೆ. ಮತ್ತು ಶ್ರೀಯವರು ತುಂಬ ಒಳ್ಳೆ ಕೋ ಆ್ಯಕ್ಟರ್. ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಕೂತಾಗೆಲ್ಲ ಮಾತಾಡ್ಕೊಂಡಿರೋದೇ ವರ್ಕ್ ಬಗ್ಗೆ. ಓಕೆ ಇದು ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅದೊಂದು ಮೇನ್ ಕಂಫರ್ಟ್ ಝೋನ್ ಇರಬೇಕು ನಿಮಗೆ ಕೋ ಆರ್ಟಿಸ್ಟ್ ಜೊತೆ ಹಂಗೆ ಮಾಡಬೇಕಂತಂದರೆ. ಸೊ ನಿಮ್ಮ ಕಾಂಬಿನೇಷನ್ ತುಂಬ ಮಜಾ ಆಯಿತು ನಿಮ್ಮ ಜೊತೆ ಮಾಡುವಾಗ. ಇಟ್ ವಾಸ್ ವೆರಿ ಫನ್. ಥ್ಯಾಂಕ್ ಯು. ಆ್ಯಂಡ್ ತಪಸ್ವಿನಿ ಅವ್ರು ಆ್ಯಕ್ಚುಲಿ ನಮ್ಮದು ಕಾಂಬಿನೇಷನ್ ಅಷ್ಟು ಸಿಕ್ಕಿಲ್ಲ ಮಾಡೋಕ್ಕೆ. ಬಟ್ ನಾನು ಒಂದ್ಸಲಿ ಓಕೆ ನಾನು ನೋಡಬೇಕು ಅವ್ರ ಪರ್ಫಾರ್ಮೆನ್ಸ್ ಅಂತ ಶೂಟಿಂಗಿಗೆ ಹೋಗಿದ್ದೆ ಅವ್ರದ್ದು ಸ್ಕೆಡ್ಯೂಲ್ ಇರಬೇಕಾದ್ರೆ. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ಅವ್ರು ಮಾತಾಡ್ತಿದ್ರು ಒಂದ್ಸಲ ಹಿಂಗೆ ನೋಡ್ತಾ ಇರ್ಬೇಕು ಅನಿಸುತ್ತೆ ನನಗೆ ಅಂತ ಕ್ಯೂಟಿ ಪಾಯಿ ಅವರು. ಸೊ ಎಲ್ಲರಿಂದನೂ ಕಲಿಯೋದು ಸಿಕ್ತು. ಇನ್ನು ಮನೋಜ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಆ್ಯಕ್ಚುಲಿ ನಾನು ಮೂವಿಲಿ ಏನು ಮಾಡಿದ್ದೀನಿ ಅದಕ್ಕೆ ಕಾರಣನೇ ಅವರು ಅಂತ ಅನಿಸುತ್ತೆ. ಯಾಕಂತಂದರೆ ನನ್ನಿಂದ ಆ್ಯಕ್ಟಿಂಗ್ ತೆಗ್ಸಿರೋದಾಗಿರ್ಬೋದು, ಅವರು ನರೇಟ್ ಮಾಡೋದಾಗಿರ್ಬೋದು, ಎಲ್ಲನೂ ಅವರೇ ಕಾರಣ ಅಂತ ಅನ್ಸುತ್ತೆ ನನಗೆ. ಸೊ ಅಷ್ಟು ಸುಂದರವಾದ ಕತೆಗೆ ಎಷ್ಟು ಟೈಮಿಂದ ಕಾಯ್ತಾ ಇದ್ದೆ ನಾನು. ಆ್ಯಂಡ್ ಫೈನಲಿ ಅದು ಸಿಕ್ತು. ಆ್ಯಂಡ್ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ದೇವೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ನನಗೆ ಆ ವಸಂತ ಕ್ಯಾರೆಕ್ಟರ್ನ ಅದೊಂದು ನಂಬಿಕೆ ಮೇಲೆ ನನಗೆ ಕೊಟ್ರಿ ಮಾಡೋಕ್ಕೆ. ಸೊ ನನ್ನ ಲೈಫ್ ಟೈಮ್ ಗ್ರೇಟ್ಫುಲ್ ಆಗಿರ್ತೀನಿ. ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಒಂದೊಂದು ಮೊಮೆಂಟ್, ಒಂದೊಂದು ರಿಯಾಕ್ಷನು ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀರಾ ನೀವು. ಸೊ ಹೋಲ್ ಟೀಮ್ ಸರ್, ಬ್ಯೂಟಿಫುಲ್ ಮ್ಯೂಸಿಕ್ ಸರ್. ನನಗಲ್ಲಿ ಕೂತ್ಕೊಂಡು ಕೇಳಬೇಕಾದ್ರೆ ಆ್ಯಕ್ಚುಲಿ ಮ್ಯೂಸಿಕ್ಕಾಗೆ ನನ್ನ ಕಣ್ಣೀರು ತುಂಬ್ತಾ ಇದೆ ಅರ್ಧ, ಟು ಬಿ ಫ್ರ್ಯಾಂಕ್. ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್. ಎಲ್ಲರೂ ನೋಡಿ ಮೂವಿನ ಸಪೋರ್ಟ್ ಮಾಡಿ.